ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೇ ಒಂದು ವಚನ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರೆ. ದೇವರು ನಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಆ ವಾಕ್ಯ ಓದಿಕೊಂಡು ಬನ್ನಿ. ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ಕತ್ತಲಲ್ಲಿ ಬೆಳಕು ಉದಯಿಸುವುದು. ನಾವು ಯಾವ ಕತ್ತಲಲ್ಲಿದ್ದೇವೆ, ದೇವರು ಬಲ್ಲಾತನಾಗಿದ್ದಾನೆ. ನಾವು ಯಾವ ಕತ್ತಲಲ್ಲಿದ್ದೇವೆ, ದೇವರು ಬಲ್ಲಾತನಾಗಿದ್ದಾನೆ. ಭಯಪಡಬೇಡಿರಿ, ದೇವರು ನಿಮಗೆ ಗುರಾಣಿಯಾಗಿದ್ದಾನೆ. ಹಲ್ಲೆಲೂಯಾ. ನೀವು ಪಾಪದ ಕತ್ತಲಲ್ಲಿರ್ಬೋದು, ನೀವು ರೋಗದ ಕತ್ತಲಲ್ಲಿರ್ಬೋದು, ಆದರೆ ಅದರಲ್ಲಿಂದ ಬಿಡಿಸುವುದಕ್ಕಾಗಿ ಯೇಸು ನಿಮ್ಮ ಸಂಗಡಿದ್ದಾನೆ. ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು, ನಿಮ್ಮ ಅಂಧಕಾರ ಪರಿಹಾರವಾಗಿ ಮಧ್ಯಾಹ್ನ ಆಗೋದು. ನಿಮ್ಮ ಅಂಧಕಾರ ಪರಿಹಾರವಾಗಿ ಮಧ್ಯಾಹ್ನ ಆಗೋದು ಅಂದರೆ ನೋಡಿಕೊಳ್ಳಿರಿ, ಬೆಳಗ್ಗೆ ಬಿಸಿಲು ಕಡಿಮೆ ಇರ್ತದೆ, ಸಾಯಂಕಾಲ ಬಿಸಿಲು ಕಡಿಮೆ ಇರ್ತದೆ, ಮಧ್ಯಾಹ್ನ ಬಿಸಿಲು ಜಾಸ್ತಿ ಆಗಿರ್ತದೆ. ಹಾಗಾಗಿ ಮಧ್ಯಾಹ್ನ ಆಗುವುದು ನಿಮ್ಮ ಅಂಧಕಾರ ಪರಿಹಾರವಾಗಿ ಮಧ್ಯಾಹ್ನ ಆಗೋದು. ಭಯಪಡಬೇಡಿರಿ, ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ನೀವು ಯಾವ ದುಃಖದಲ್ಲಿದ್ದರೂ ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಈ ಸಾಯಂಕಾಲ ದೇವರು ದುಃಖದಲ್ಲಿರುವ ನಿಮ್ಮನ್ನೇ ಮಾತಾಡ್ತಾ ಇರೋದು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ದೇವರು ನಿಮ್ಮನ್ನು ಬಲಪಡಿಸುತ್ತಾನೆ. ರೋಗದ ಕತ್ತಲದಲ್ಲಿದ್ದೀರಾ, ಹೆದರಬೇಡಿರಿ, ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಆ ಕತ್ತಲನ್ನು ಹೋಗಿ ಬೆಳಕು ಬರುವುದು. ನಿಮ್ಮ ಮನೆಗೆ ಬೆಳಕು ಬರುತ್ತದೆ, ನಿಮ್ಮ ಹೃದಯಕ್ಕೆ ಬೆಳಕು ಬರುತ್ತದೆ. ನಿಮ್ಮ ಮನೆಯಲ್ಲಿ ಬೆಳಕು ಯೇಸುವಿನಿಂದ ಪ್ರಕಾಶಿಸುತ್ತದೆ. ಹಲ್ಲೆಲೂಯಾ. ಯೇಸು ನಿಮ್ಮ ಸಂಗಡಿದ್ದಾರೆ. ಆತನ ಬೆಳಕು ನಿಮ್ಮ ಮೇಲಿದೆ. ಆತನ ಬೆಳಕು ನಿಮ್ಮ ಮನೆಗೆ ಬರುತ್ತದೆ. ಹಲ್ಲೆಲೂಯಾ. ಆತನ ಬೆಳಕು ನಿಮ್ಮ ಮನೆಗೆ ಬರುತ್ತದೆ. ಪ್ರೈಸ್ ದಿ ಲಾರ್ಡ್. ದೇವರನ್ನು ನಂಬಿ ದೇವರ ಮೇಲೆ ಭರವಸೆ ಇಡಿರಿ. ಆತನ ಬೆಳಕು ನಿಮ್ಮ ಮೇಲೆ ಬಂದಿದೆ. ನೀವು ಯಾವುದೇ ಇಕ್ಕಟ್ಟಲ್ಲಿದ್ದರೂ ದೇವರು ನಿಮ್ಮನ್ನು ಬಿಡಿಸಿ ಉನ್ನತ ಸ್ಥಾನಕ್ಕೆ ಒಯ್ತಾನೆ. ಹಲ್ಲೆಲೂಯಾ. ಉನ್ನತ ಸ್ಥಾನದಲ್ಲಿ ದೇವರು ನಿಮ್ಮನ್ನು ಇಡುತ್ತಾನೆ. ಹೆದರಬೇಡ, ದೇವರು ನಿನ್ನ ಸಂಗಡ ಇದ್ದಾನೆ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.